ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರು ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ. ನಾನು ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಗಿರಿನಗರದಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಅರಿಶಿನ ಬಗ್ಗೆ, ಅದರ ಆಯುರ್ವೇದದ ಮಹತ್ವವನ್ನು ತಿಳಿಯೋಣ. ಇದನ್ನು ನಾವು ಸಂಸ್ಕೃತದಲ್ಲಿ ಹರಿದ್ರ ಎಂದು ಕರಿತೇವೆ. ಇದರ ಗುಣದ ವಿಶಿಷ್ಟತೆಯನ್ನು ಹೇಳುತ್ತಾ ಅದರ ಅನುಗುಣವಾಗಿ ಇದಕ್ಕೆ ಬೇರೆ ಬೇರೆ ಹೆಸರನ್ನು ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ. ಏನು ಎಂದರೆ ನಿಶಾಕ್ಯ. ಇದು ಅತಿ ಸುಂದರವಾದ ಒಂದು ಪದಾರ್ಥ. ಅದಕ್ಕೆ ಇದನ್ನು ನಿಶಾಕ್ಯ ಎಂದು ಕರೀತಾರೆ. ಮತ್ತು ಇದನ್ನು ವಿಷಗ್ನಿ ಅಂತ ಕೂಡ ಕರೀತಾರೆ. ಏಕೆ ಅಂದರೆ ಇದು ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಯೋಷಿತ ಪ್ರಿಯ ಎಂದು ಕರೀತಾರೆ. ಏಕೆ ಅಂದರೆ ಇದು ಹೆಂಗಸರಿಗೆ ಒಂದು ಕಾಸ್ಮೆಟಿಕ್ ಆಗಿ ಉಪಯೋಗಿಸೋಕ್ಕೆ ತುಂಬ ಪ್ರಯೋಜನಕರವಾದ ಒಂದು ಪದಾರ್ಥ ಆದ್ದರಿಂದ. ಮತ್ತು ಇದನ್ನು ಕ್ರಿಮಿಗ್ನಿ ಅಂತ ಕೂಡ ಕರಿತೇವೆ. ಏಕೆಂದರೆ ಇದು ಕ್ರಿಮಿಯನ್ನು ನಾಶನ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಮಂಗಲ್ಯ ಅಂತ ಕರಿತೇವೆ. ಏಕೆಂದರೆ ಇದು ಒಂದು ಮಂಗಳವಾದ ಒಂದು ದ್ರವ್ಯ ಆಗಿರೋದ್ರಿಂದ. ಇದರ ಉಪಯೋಗಿಸುವ ಭಾಗಗಳು ಏನೆಂದರೆ ಬೇರುಕಾಂಡ. ಮತ್ತು ಇದರಲ್ಲಿ ಇರುವ ರಸಪಂಚಕ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಇದನ್ನು ಹೇಳಿದ್ದಾರೆ ಎಂದರೆ, ಇದು ಸ್ವಾದದಲ್ಲಿ ಖಾರ ಮತ್ತು ಕಹಿ, ಗುಣದಲ್ಲಿ ಇದು ಒಣ ಮತ್ತು ಲಘು, ಮತ್ತು ರೂಕ್ಷ, ಒಣ, ಲಘು, ಹಾಗೂ ಇದು ವೀರ್ಯ ಉಷ್ಣ, ಹಾಗೂ ಇದು ವಿಪಾಕದಲ್ಲಿ ಖಾರ ಅಂದರೆ ಕಟು ವಿಪಾಕ ಎಂದು ಹೇಳಿದ್ದಾರೆ. ಮತ್ತು ದೋಷಜ್ಞ ಕರ್ಮಗಳು ಇದು ಏನು ಎಂದರೆ ಕಫ ದೋಷ ಮತ್ತು ವಾಯು ದೋಷವನ್ನು ಶಮನೆ ಮಾಡಲು ಇದು ಸಹಾಯ ಮಾಡುತ್ತದೆ. ಇದರ ರೋಗಜ್ಞ ಕರ್ಮಗಳು ಏನೆಂದರೆ ಇದು ವರ್ಣ್ಯ ಪದಾರ್ಥ, ಅಂದರೆ ಇದು ನಮ್ಮ ಸ್ಕಿನ್ ಕಾಂತಿಯನ್ನು ಹೆಚ್ಚಿಸಲು ತುಂಬ ಸಹಾಯ ಮಾಡುತ್ತದೆ. ಮತ್ತು ಇದು ತ್ವಕ್ ದೋಷಹರ ಅಂತ ಹೇಳ್ತೇವೆ. ಏನಂದರೆ ನಮ್ಮ ಚರ್ಮ ಕಾಯಿಲೆಗಳಲ್ಲಿ ಇದನ್ನು ಅತಿ ಹೆಚ್ಚಾಗಿ ಬಳಸ್ತೇವೆ. ಮತ್ತು ಇದು ಶೋತಹರ ಎಂದರೆ ನಮ್ಮ ಊತು ಅಥವಾ ಇನ್ಫ್ಲಮೇಷನ್ ಇರೋ ಸಮಸ್ಯೆಯಲ್ಲಿ ಇದು ಹೆಚ್ಚಾಗಿ ಬಳಸ್ತೇವೆ. ಮತ್ತು ಪಾಂಡುಗ್ನ ಅಂದರೆ ಅನಿಮಿಯಾ ನಿವಾರಣೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮತ್ತು ಪ್ರಮೇಹಗ್ನ ಅಂದರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ನಿಯಂತ್ರಿಸುತ್ತದೆ. ಮತ್ತು ಇದು ಒಂದು ಉತ್ತೇಜನ ಮಾಡುವಂತಹ ಒಂದು ದ್ರವ್ಯ ಆಗಿದೆ. ಇದನ್ನು ರೋಗದಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಎಂದರೆ, ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಇದ್ದೇ ಇರೋದ್ರಿಂದ ನೆಗಡಿ ಕೂಡ ಎಲ್ಲರಿಗೂ ಈ ವೆದರ್ ಚೇಂಜಲ್ಲಿ ಬಂದೇ ಬರುತ್ತದೆ. ಆವಾಗ ನೆಗಡಿ ಸಮಸ್ಯೆಯಲ್ಲಿ ಇದನ್ನು ಯಾವ ರೀತಿಯಾಗಿ ತಗೋಬೇಕು ಎಂದರೆ, ಒಂದು ಗ್ಲಾಸ್ ಹಾಲಿಗೆ 1-2 ಗ್ರಾಮ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಕುದಿಸಿ ಅದನ್ನು ನಾವು ತಿಂಡಿ ಆದ ಮೇಲೆ ತಗೊಳ್ಳೋದ್ರಿಂದ ನಮಗೆ ನೆಗಡಿ ಸಮಸ್ಯೆ ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ನಾವು ಮಧುಮೇಹ ರೋಗಿಗಳು ಯಾವ ರೀತಿಯಾಗಿ ಬಳಸಬೇಕು ಎಂದರೆ, ಇದನ್ನು ನಾವು ಅರಿಶಿಣದ ಪುಡಿಯನ್ನು ನಲ್ಲಿಕಾಯಿ ರಸದ ಜೊತೆ 1 ಟೀ ಸ್ಪೂನ್ ನಲ್ಲಿಕಾಯಿ ರಸದ ಜೊತೆ ಮತ್ತು 1 ಟೀ ಸ್ಪೂನ್ ಜೇನುತುಪ್ಪದ ಜೊತೆ ಬೆರೆಸಿ ಇದನ್ನು ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ನಿಯಂತ್ರಿಸಬಹುದು. ಮತ್ತು ಇದನ್ನು ಬೇರೆ ಬೇರೆ ಕಾಯಿಲೆಗಳಲ್ಲಿ ಕೂಡ ಉಪಯೋಗಿಸ್ತೇವೆ. ಆಗಲೇ ತಿಳಿಸಿದ ಹಾಗೆ ಇದು ಸ್ಕಿನ್ ಇನ್ಫೆಕ್ಷನ್ಸ್ ಅಥವಾ ಇದು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿಯನ್ನು ಹೊಂದಿರೋದ್ರಿಂದ ಇದನ್ನು ಗಾಯ ವಾಸಿ ಮಾಡೋಕ್ಕೆ ಉಪಯೋಗಿಸ್ತೇವೆ. ಮತ್ತು ತುರಿಕೆ ಸಮಸ್ಯೆ, ದದ್ದೆ ಸಮಸ್ಯೆ, ಫಂಗಲ್ ಇನ್ಫೆಕ್ಷನ್ಸಲ್ಲಿ ಕೂಡ ಇದನ್ನು ಬಳಸ್ತೇವೆ. ಇದನ್ನು ಗೋಮೂತ್ರದ ಜೊತೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಕುಡಿಯೋದ್ರಿಂದ ರೋಗ ನಿವಾರಣೆ, ಚರ್ಮ ಕಾಯಿಲೆ ರೋಗ ನಿವಾರಣೆ ಬೇಗ ಆಗುತ್ತದೆ. ಮತ್ತು ಇದನ್ನು ಬಾಹ್ಯ ಪ್ರಯೋಗದಲ್ಲಿ ಕೂಡ ಬಳಸಬಹುದು. ಅರಿಶಿನ ಪುಡಿಯನ್ನು ನಾವು ಬೆಣ್ಣೆ ಜೊತೆ ಸೇರಿಸಿ ಪೇಸ್ಟ್ ರೀತಿಯಾಗಿ ಮಾಡಿಕೊಂಡು ತುರಿಕೆ ಆಗುವ ಜಾಗದಲ್ಲಿ ಹಚ್ಚೋದ್ರಿಂದ ತುರಿಕೆ ಬೇಗ ನಿವಾರಣೆ ಆಗುತ್ತದೆ. ಮತ್ತು ಕೊರೋನಾ ಟೈಮಲ್ಲಿ ಇದು ಬಹಳಷ್ಟು ಫೇಮಸ್ ಆಗಿರೋಂಥ ಒಂದು ಪದಾರ್ಥ ಹೇಳ್ಬೋದು. ಏಕೆ ಅಂದರೆ ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕರಿತೇವೆ. ಹಾಲಿನ ಜೊತೆ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಕುದಿಸಿ ಅದನ್ನು ಕುಡಿಯೋದ್ರಿಂದ ಕೊರೋನಾ ನಿವಾರಣೆ ಆಗಿತ್ತು. ಅದೇ ರೀತಿ ಇವಾಗ ಬೇರೆ ವೈರಲ್ ಫೀವರ್ಗಳು ಅಥವಾ ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸಲು ಗೋಲ್ಡನ್ ಮಿಲ್ಕನ್ನು ಪ್ರತಿನಿತ್ಯ ಕುಡಿಯೋದು ತುಂಬ ಒಳ್ಳೆಯದು. ಅರಿಶಿಣದ ಬೇರೆ ರೀತಿಯಾಗಿ ಹೇಗೆ ಉಪಯೋಗಿಸ್ಕೋಬೋದು ಅಂದರೆ, ಇದನ್ನು ಪೈಲ್ಸ್ ಸಮಸ್ಯೆಯಲ್ಲಿ ಕೂಡ ಇದನ್ನು ಬಳಸಬಹುದು. ಅರಿಶಿನ ಪುಡಿಯನ್ನು ಲೋಲಿಸರ ಅಂದರೆ ಅಲೋವೆರಾ ಜ್ಯೂಸ್ ಜೊತೆ ಅದರ ಪಲ್ಪನ್ನು ಮಿಕ್ಸ್ ಮಾಡಿ ಪೈಲ್ಸ್ ಆಗಿರೋ ಜಾಗ ಅಂದರೆ ನೋವಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಬೇಗ ಅದು ಪೈಲ್ಸ್ ನಿವಾರಣೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಶ್ಲೀಪದ ಎಂದು ಅಂದು ಒಂದು ರೋಗ ಇದೆ. ಅದು ಒಂದು ಲೈಂಗಿಕ ಸಮಸ್ಯೆ. ಅರಿಶಿನ ಪುಡಿಯನ್ನು
3-5 ಗ್ರಾಮ್ ಅಷ್ಟು ತಗೊಂಡು ಅದಕ್ಕೆ ತಕ್ಕಷ್ಟಂತೂ ಬೆಲ್ಲ ಮತ್ತು ಗೋಮೂತ್ರವನ್ನು ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟು ಗೋಮೂತ್ರವನ್ನು ಹಾಕಿ ಅದನ್ನು ಕುಡಿಯೋದ್ರಿಂದ ಶ್ಲೀಪದ ಲೈಂಗಿಕ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ. ಇದು ವೂಂಡ್ ಹೀಲಿಂಗ್, ಆಂಟಿಸೆಪ್ಟಿಕ್, ಆಂಟಿಮೈಕ್ರೋಬಿಯಲ್ ಪ್ರಾಪರ್ಟಿಯನ್ನು ಹೊಂದಿರುವಂಥ ಒಂದು ದ್ರವ್ಯ. ಇವತ್ತು ನೋಡಿದ್ವಲ್ಲ ಅರಿಶಿನ ಬಗ್ಗೆ, ಅದರ ಆಯುರ್ವೇದದ ಮಹತ್ವವನ್ನು ತಿಳಿದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪದಾರ್ಥ, ಅದರ ಆಯುರ್ವೇದದ ಮಹತ್ವವನ್ನು ತಿಳಿಯೋಣ. ಧನ್ಯವಾದ.